ನಮಸ್ತೆ ಫ್ರೆಂಡ್ಸ್, ನಾನು ಶುಭ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಸಂಜೆ ನಾವು ಶಾಪಿಂಗ್ ಹೋಗೋಣ. ಸೊ ಮಕ್ಕಳಿಗೆ ಸ್ಕೂಲ್ ಡೇ ಫಂಕ್ಷನ್ ಇದೆ, ಅದಕ್ಕಾಗಿ ಸ್ವಲ್ಪ ಮ್ಯಾಚಿಂಗ್ ಡ್ರೆಸ್ ಬೇಕಾಗಿತ್ತು. ಹಾಗಾಗಿ ಪರ್ಚೇಸ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನಾನು ನೆಕ್ಸ್ಟ್ ವೀಡಿಯೋ ಇನ್ನೊಂದು ದಿನ ಕಂಟಿನ್ಯೂ ಮಾಡ್ತೀನಿ, ಯಾಕಂದರೆ ಸ್ಕೂಲ್ ಡೇ ವೀಡಿಯೋ ನಾನು ಇನ್ನೂ ಹಾಕಿಲ್ಲ, ಅದು ಅಪ್ಲೋಡ್ ಮಾಡ್ತೀನಿ. ಅದನ್ನು ವಾಚ್ ಮಾಡಿ ಹೇಗಿರುತ್ತೆ ಅಂತ. ಸೊ ಇಲ್ಲಿ ಸಾಂಗ್ ಆ್ಯಡ್ ಮಾಡಿದ್ದಾರೆ, ಹಾಗಾಗಿ ಕಟ್ ಮಾಡಿದ್ದೀನಿ, ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಮಕ್ಕಳೆಲ್ಲ ಆಟ ಆಡ್ಕೊತಾ ಇದ್ರು. ಇಲ್ಲೊಂಥರ ಚೆನ್ನಾಗಿದೆ ಪ್ಲೇಸ್, ಅವ್ರಿಗೆ ಆಟ ಆಡೋದಕ್ಕೆ. ಇಬ್ಬರೂ ಆಟ ಆಡ್ಕೊತಾ ಇದ್ರು. ಆ ಬಟ್ಟೆಗಳೆಲ್ತಲ್ವ, ಚಿಕಣ ಆಟ ಆಡ್ತಾಯಿದ್ರು ಆ ಕಡೆ ಈ ಕಡೆ ಸೈಡ್. ಅವ್ರಿಗೆ ಆಡೋಕ್ಕೆ ಚೆನ್ನಾಗಿತ್ತು ಅಂತ. ನನ್ನ ಒಂದು ಕಡೆ ಬಟ್ಟೆ ಪರ್ಚೇಸ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ, ಅವರು ಹಿಂದೆ ಹಿಂದೆ ಬರ್ತಾಯಿದ್ರು. ಹಾಗಾಗಿ ಸೊ ಹೇಗೋ ಆಟ ಆಡ್ತಾರೆ ಅಂತ ಸುಮ್ಮನಾಗಿದೆ. ಇನ್ನು ನಮ್ಮ ಹಸ್ಬೆಂಡ್ ಅವರು ಪಾಪನ ಎತ್ಕೊಂಡಿದ್ರು, ಹಾಗಾಗಿ ನಾನೇ ಎಲ್ಲ ಶಾಪಿಂಗ್ ಮಾಡ್ತಾಯಿದ್ದೆ. ಯಾಕಂದರೆ ಅವನು ಸುಮ್ಮನಿರ್ತಾ ಇರಲಿಲ್ಲಲ್ಲ, ಹಾಗಾಗಿ ಅವನು ತೀಟೆ ಜಾಸ್ತಿ ಆಡ್ತಾನೆ. ಒಳಗಡೆ ಬಂದರೆ ಎಲ್ಲಾದರೂ ಆಗಲಿ ಅವನು ಹೋಗ್ತಾ ಇರ್ತಾನೆ, ಇಳಿಸ್ಬಿಡ್ಬೇಕು ಅವ್ನು ಕೆಳಗಡೆ. ಹಾಗಾಗಿ ಅವರೇ ನೋಡ್ಕೊತಾಯಿದ್ರು. ಚಪ್ಪಲ್ಸ್, ಸ್ಲಿಪ್ಪರ್, ಇನ್ನು ನಮ್ಮ ಮನೆಯವರು ಬಿಲ್ ಮಾಡಿಸ್ಕೊಂಬರ್ತಾಯಿದ್ರು. ಹಾಗಾಗಿ ನಾವು ಹೊರಗಡೆ ಬಂದಿದ್ವಿ, ಇಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ತುಂಬಾ ಗಾಳಿ ಬೀಸ್ತಾ ಇತ್ತು. ಸೊ ಹಾಗಾಗಿ ಫ್ರೆಂಡ್ಸ್ ಮನೆಗೆ ಹೋಗ್ಬೇಕಿವಾಗ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನು ನಾನಲ್ವ ಶಾಪಿಂಗ್ ಮಾಡಿದ್ದು, ಅವ್ರು ಯಾವುದೇ ತಗೊಂಡಿದ್ದೆ ಅಮ್ಮ ಅಂತ ಹೇಳಿ ಎಲ್ಲ ಚೆಕ್ ಮಾಡ್ಕೊತಾ ಇದ್ದಾರೆ. ನಂದು ಯಾವುದು ನಿಂದು ಯಾವುದು ಬಟ್ಟೆ ಅಂತ ಹೇಳಿ ಎಲ್ಲ ಚೆಕ್ ಮಾಡ್ಕೊತಾ ಇದ್ರು. ಇನ್ನು ಇವಾಗ ಊಟ ಮುಗಿಸ್ಕೊಂಡು ಮತ್ತೆ ನಾನು ಮಾರ್ನಿಂಗಿದ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಪಾಪು ಮಲ್ಕೊಂಡಿದ್ದ ಹಾಗೇ ಸ್ವಲ್ಪ ಹೊತ್ತು. ಸೊ ಇವಾಗ ಅಡುಗೆ ಎಲ್ಲ ರೆಡಿ ಆಗಿತ್ತು. ನಾನು ಸಾಂಬಾರೆಲ್ಲ ಮಧ್ಯಾಹ್ನನೇ ಮಾಡಿ ಇಟ್ಕೊಂಡಿದ್ದೆ. ಇವಾಗ ರೈಸನ್ನು ಮಾಡ್ಕೋಬೇಕು. ಹಾಗಾಗಿ ಮತ್ತೆ ನಾನು ಮಾರ್ನಿಂಗಿಂದ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಅವ್ರಿಗೆ ಬೇಕಾಗಿರೋದೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಎಲ್ಲ ನೀಟಾಗಿ ಮಾಡ್ಕೊತಾ ಇದ್ದಾರೆ. ಮತ್ತು ನಾನು ಬೆಳಗ್ಗೆಯಿಂದ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಬೆಳಗ್ಗೆಯಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇವತ್ತು ಸ್ಪೆಷಲಾಗಿ ಚಿಕನ್ ಬಿರಿಯಾನಿ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್ ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ. ಚಿಕನ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿವಾಗ ತೋರಿಸ್ತೀನಿ ಏನೇನು ರೆಡಿ ಮಾಡ್ಕೋಬೇಕಂತೇಳಿ. ಫಸ್ಟು ಬಿರಿಯಾನಿ ಮಾಡೋಣ, ಆಮೇಲಿಂದ ಫ್ರೈ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಬಿರಿಯಾನಿ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ. ಸೊ ಇವಾಗ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ, ಏನೇನು ಮಾಡಬೇಕಂತೇಳಿ. ಸೊ ನಿಮಗೆ ತೋರಿಸ್ತಾ ಇದ್ದೀನಿ. ಬಿರಿಯಾನಿ ಮಾಡಿಬಿಟ್ಟು ಫ್ರೈ ಮಾಡೋಣ ಅಂತ ಅಂತಿದ್ದೀನಿ. ಸೊ ನೋಡಿ, ಬೆಳಗ್ಗೆ ಆಗಿದೆ. ಲೈಟಿಂಗ್ಸ್ ಇದ್ರೇ ಮನೇಲಿ ಸ್ವಲ್ಪ ಕತ್ಲು ಜಾಸ್ತಿ, ಮಕ್ಕಳು ಆಟ ಆಡ್ಕೊತಾ ಇದ್ದಾರೆ. ಇನ್ನು ನಮ್ಮ ಮನೆಯವರು ಊರಿಗೆ ಹೋಗಿದ್ರು, ತಂದ್ಕೊಟ್ಟು ಹೋಗಿದ್ರು ಬೆಳಗ್ಗೆನೇ. ಹಾಗಾಗಿ ಅವರು ಸಂಜೆ ಬರ್ತಾರೆ. ಸೊ ನೋಡೋಣ, ಟ್ರೈ ಮಾಡ್ತೀನಿ ಇವಾಗ ಎಷ್ಟು ಬೇಗ ಆಗುತ್ತೆ ಅಂತೇಳಿ. ಅವಾಗಲೇ ಟೈಮ್ ಆಗಿದೆ ತುಂಬಾ, 9:30 ಆಗಿದೆ. ಹೌದು 9:30 ಆಗಿದೆ. ಗಡಿಯಾರ ಕಾಣಿಸ್ತಾ ಇದೆಯಾ? ಸೊ ಇವಾಗ ನಾನು ರೆಡಿ ಮಾಡ್ಕೊತೀನಿ. ಸೊ ಚಿಕನ್ನೆಲ್ಲ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಅದು ಕ್ಲೀನ್ ಮಾಡಿಕೊಂಡು ಇದು ಸ್ವಲ್ಪ ಫ್ರೈ ಮಾಡೋಕ್ಕೆ ಎತ್ತಿಟ್ಕೊತೀನಿ. 1.5 kg ಇದೆ ಅನಿಸುತ್ತೆ. ಸ್ವಲ್ಪ ಬಿರಿಯಾನಿಗೆ ಸ್ವಲ್ಪ ಫ್ರೈಗೆ ತೊಗೊತೀನಿ, ಅರ್ಧ ಮಾಡ್ಕೊತೀನಿ. ಇನ್ನು ಬೇಕಾಗಿರೋಂಥದ್ದು ರುಬ್ಬೋದಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು. ಸೊ ಹಾಗೆ ಇಲ್ಲಿ 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, 2 ಹಸಿರು ಮೆಣಸಿನ್ಕಾಯಿ, ಮತ್ತು ಮಸಾಲ ಐಟಮ್ಸು ಚಕ್ಕೆ, ಲವಂಗ, ಹಾಗೆ ಮಸಾಲ ಐಟಮ್ಸ್ಗೆ ಏನೇನು ಬೇಕಾಗುತ್ತೆ ಎಲ್ಲ ಇಟ್ಕೊಂಡಿದ್ದೀನಿ. ಹಾಗೆ ನೋಡಿ ಬೆಳ್ಳುಳ್ಳಿ ಮತ್ತು ಶುಂಠಿ ಇಷ್ಟನ್ನು ಒಗ್ಗರಣೆ ಮಾಡೋದಕ್ಕೆ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ರುಬ್ಬೋದಕ್ಕೆ ರೆಡಿ ಮಾಡ್ಕೊತೀನಿ ಸ್ವಲ್ಪನ. ಹಾಗೆ ಇದಕ್ಕೆ ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನಾನು ರುಬ್ಬೋದಕ್ಕೆ ಹಾಕ್ಕೊತೀನಿ ಇವಾಗ.
ಸೊ ಮೊದಲು ನಾನು ಕಾಯಿ ರೆಡಿ ಮಾಡ್ಕೊತೀನಿ ರುಬ್ಬೋದಕ್ಕೆ ಅಂತ ನೋಡಿ. ಸೊ ಇದು ಫಸ್ಟು ಮಿಕ್ಸ್ ಮಾಡ್ಕೊಂಬತ್ತೀನಿ, ಆವಾಗ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅದು ಬೇಗ ಮಿಕ್ಸ್ ಆಗಲ್ಲ, ಅದಕ್ಕಾಗಿ. ಸ್ವಲ್ಪ ಕಾಯಿ ನುಣ್ಣಗಾಗಬೇಕು, ಹಾಗಾಗಿ ಇದನ್ನು ರೆಡಿ ಮಾಡ್ಕೊತೀನಿ. ಅದಾದಮೇಲೆ ನಾನು ಏನೇನು ಹಾಕೋಬೇಕು ಅಂತ ನಿಮಗೆ ತೋರಿಸ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಹೊಸ್ದಾಗಿ ನೋಡ್ತಾ ಇರೋಂಥವ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ. ನೋಡಿ ಇವಾಗ ಕಾಯಿನ ರುಬ್ಕೊಂಡಿದ್ದೀನಿ. ಇವಾಗ ರುಬ್ಬೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಏನೇನು ಹಾಕ್ಬೇಕಂತ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಚಕ್ಕೆ ಹಾಕ್ಕೊತಾ ಇದ್ದೀನಿ, ಹಾಗೆ ಸ್ವಲ್ಪ ಲವಂಗ ಮತ್ತು ಬೆಳ್ಳುಳ್ಳಿ, ಹಾಗೆಯೇ ಸ್ವಲ್ಪ ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಶುಂಠಿ ಹಾಕ್ತಾಯಿದ್ದೀನಿ. ಮತ್ತು 2 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿ. ಇಷ್ಟು ಹಾಕ್ಕೊಂಡು ಮತ್ತೆ ನಾನು ಗ್ರೈಂಡ್ ಮಾಡ್ಕೊತೀನಿ. ಇವಾಗ ಗ್ರೈಂಡ್ ಮಾಡ್ಕೊತೀನಿ. ಸ್ವಲ್ಪ ನೀರು ಹಾಕ್ಕೊತೀನಿ, ಗಟ್ಟಿ ಆಗುತ್ತೆ. ಇವಾಗ ರೆಡಿಯಾಗಿದೆ. ಸೊ ಇನ್ನು ನೋಡಿ ಈ ರೀತಿ ಚೆನ್ನಾಗಿ ಪೇಸ್ಟ್ ಬಂದಿದೆ. ಒಗ್ಗರಣೆ ಮಾಡ್ಕೊತೀನಿ ಇವಾಗ. ಸೊ ನಾನು ರುಬ್ಬಿಟ್ಕೊಂಡಿದ್ದೀನಲ್ವ ಪೇಸ್ಟು, ಅದು ಇವಾಗ ಫ್ರೈಗೂ ಮತ್ತು ಚಿಕನ್ನು ಬಿರಿಯಾನಿಗೂ ಎರಡಕ್ಕೂ ಆಗುತ್ತೆ. ಎರಡನ್ನೂ ಒಂದೇ ಸರಿ ರೆಡಿ ಮಾಡ್ಕೊತೀನಿ. ಫಸ್ಟ್ ಇವಾಗ ನಾನು ಚಿಕನ್ ರೆಡಿ ಮಾಡ್ಕೊತೀನಿ. ಸೊ ಸ್ಟವ್ ಮೇಲೆ ಪಾತ್ರೆ ಇಡ್ತಾ ಇದ್ದೀನಿ. ಬಿರಿಯಾನಿ ಮಾಡೋದಕ್ಕೆ ಬೇಗನೆ ಪ್ರಿಪೇರ್ ಮಾಡ್ಕೊತೀನಿ. ನೋಡಿ ಪಾತ್ರೆ ಬಿಸಿಯಾಗಿದೆ. ಇವಾಗ ರಚ್ಚು ಸ್ಟಾಪ್ ಮಾಡು, ಗಲಾಟೆ ಮಾಡಬೇಡ. ಸೊ ನಾನು ಆಯಿಲ್ನ ಹಾಕ್ಕೊತಾ ಇದ್ದೀನಿ. 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿ ಬೇಯಬೇಕಲ್ವ, ಫ್ರೈ ಆಗೋದು. ಸೊ ನೋಡಿ ಆಯಿಲ್ ಕಾದಿದೆ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಜೊತೆಗೆ ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ, ಹಾಗೆ ಇವು ಚಕ್ಕೆ. ಸೊ ನೋಡಿ ಲವಂಗ, ಹಾಗೆ ಮಸಾಲೆ ಐಟಮ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇವಾಗ ಈರುಳ್ಳಿ ಸೇರಿಸ್ಕೊತೀನಿ ನಾನು. ಸ್ವಲ್ಪ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಮಾಡ್ಕೊಂಡಿದ್ದೀನಿ. ಹೀಗೆ ಉದ್ದುದ್ದು ಕಟ್ ಮಾಡ್ಕೋಬೇಕು, ಚಿಕನ್ಗೆ ಚೆನ್ನಾಗಿರುತ್ತೆ ಫ್ರೈಗೆ. ನೋಡಿ ಹಾಕ್ಕೊಂಡಿದ್ದೀನಿ. ಇವಾಗ ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈ ಥರ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಅವಾಗೇ ತೋರಿಸಿರ್ಲಿಲ್ಲ, ಇವಾಗ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. 2 ಕಟ್ ಮಾಡ್ಕೊಂಡಿದ್ದೀನಿ ಉಳಿರೋ ಅಂಥದ್ದು ಟೊಮೊಟೊ. ಸೊ ಇದು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. 2 ನಿಮಿಷ ಹಾಗೆ ಬೇಯಕ್ಕೆ ಬಿಡ್ತೀನಿ. ಸೊ ಇವಾಗ ಫ್ರೈ ಆಗಿದೆ ಟೊಮೊಟೊ ಎಲ್ಲ. ನಾನು ಸ್ವಲ್ಪ ಅರಿಶಿನದ ಪೌಡ್ರನ್ನು ಹಾಕ್ಕೊತಾ ಇದ್ದೀನಿ.
ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಟೊಮೊಟೊ ಎಲ್ಲ ಫ್ರೈ ಆಗಿದೆಯಲ್ಲ, ಇವಾಗ ಸ್ವಲ್ಪ ಅರಶಿನ ಕಲರ್ಗೆ ಹಾಕ್ಕೊತಾ ಇರೋದು. ಇವಾಗ ನಾನು ಪೇಸ್ಟ್ನ ಆ್ಯಡ್ ಮಾಡ್ಕೊತೀನಿ. ಸ್ವಲ್ಪ ಫ್ರೈಗೂ ಸ್ವಲ್ಪ ಇಡಿಸ್ಬಿಟ್ಟು ಇದಕ್ಕೂ ಸ್ವಲ್ಪ ರುಬ್ಬಿರೋಂಥ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಪೇಸ್ಟ್ ಎಲ್ಲ ಚೆನ್ನಾಗಿ ಆಗಿದೆ. ಈ ಥರ ಮಸಾಲೆ ರೆಡಿಯಾಗಬೇಕು. ಸೊ ಇಲ್ಲಿ ಆಯಿಲ್ ಕಡಿಮೆ ಅನಿಸಿದರೆ ಇನ್ನೂ ಸ್ವಲ್ಪ ಆಯಿಲ್ ಹಾಕ್ಕೋಬೋದು. ನಾನು ಇನ್ನೂ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕಲ್ಲ, ಹಾಗಾಗಿ ಸೊ ನೋಡಿ ಎಲ್ಲ ಫ್ರೈ ಆಗಿದೆ. ಇವಾಗ ನಾನಿವಾಗ ಚಿಕನ್ನ ಸೇರಿಸ್ಕೊತೀನಿ ಇದರೊಳಗಡೆ ಸ್ವಲ್ಪನ. ಇಷ್ಟಾದರೆ ಸಾಕಾಗುತ್ತೆ. ಸೊ ಇದು ಚೆನ್ನಾಗಿ ನಾವು ಎಣ್ಣೆಲೇ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಎಲ್ಲ ಮಸಾಲೆ ಒಳಗಡೆ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ನಾನು ಉಪ್ಪು ಹಾಕ್ಕೊತೀನಿ. ಸೊ 1 ಸ್ಪೂನ್ ಉಪ್ಪು ಹಾಕ್ಕೊತೀನಿ. ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಇವಾಗ ಸ್ವಲ್ಪ ಖಾರ ಪುಡಿ ಸೇರಿಸ್ಕೊಳ್ತೀನಿ, ಅರ್ಧ ಸ್ಪೂನು. ಸ್ವಲ್ಪ ನಾವು ಹಸಿರು ಮೆಣಸಿನ್ಕಾಯಿ ಆ್ಯಡ್ ಮಾಡಿದ್ದೀವಲ್ವ, ಸೊ ಸ್ವಲ್ಪ ಖಾರ ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪ ಆ್ಯಡ್ ಮಾಡ್ತೀವಿ. ಹಾಗೆ ಸ್ವಲ್ಪ ಧನಿಯಾ ಪೌಡ್ರನ್ನ ಸೇರಿಸ್ಕೊತೀನಿ. 1-2 ಸ್ಪೂನ್ ಅಷ್ಟಾದರೆ ಸಾಕಾಗುತ್ತೆ. ಇವಾಗ ರೆಡಿಯಾಗಿದೆ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಈ ಥರ ಎಲ್ಲ ಕಡೆ ಮಿಕ್ಸ್ ಆಗಬೇಕು. ಇದಾದಮೇಲೆ ನೀರು ಹಾಕ್ಕೋಬೇಕಾಗುತ್ತೆ. ನಾನು 1 ಚಮಚಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕು. ಇವಾಗ ಇದು ಚೆನ್ನಾಗಿ ಕುದಿ ಬಂದಾದಮೇಲೆ ಅಕ್ಕಿನ ಸೇರಿಸ್ಕೋಬೇಕು ಇದರೊಳಗಡೆ. ನಾನು ಹಾಕ್ಕೊತೀನಿ, ಎಷ್ಟು ಹಾಕ್ಕೊತೀನಿ ಅಂತ ನಿಮಗೆ ತೋರಿಸ್ತೀನಿ ಅಕ್ಕಿನ. ಸೊ ಇದು ಸ್ವಲ್ಪ ಹೊತ್ತು ಕುದಿ ಬರಲಿ, ಲಿಡ್ನ ಕ್ಲೋಸ್ ಮಾಡ್ತೀನಿ ಹಾಗೆ ಸ್ವಲ್ಪ ಹೊತ್ತು. ಫ್ರೆಂಡ್ಸ್ ಇವಾಗ ರೆಡಿಯಾಗಿದೆ. ಸೊ ನೋಡಿ ಎಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ. ನಾನಿವಾಗ ಚಿಕನ್ ಮಸಾಲ ಪೌಡ್ರನ್ನ ಸೇರಿಸ್ಕೊತೀನಿ ಸ್ವಲ್ಪನ. ಅದು ಸೇರಿಸ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ಇವಾಗ ಚಿಕನ್ ರೆಡಿಯಾಗಿದೆ. ಇದರೊಳಗೆ ಅಕ್ಕಿ ಸುರಿಬೇಕು. ನಾನು ಅಕ್ಕಿ ರೆಡಿ ಮಾಡ್ಕೊತೀನಿ. ಸ್ವಲ್ಪ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ, ಅವಾಗ ಟೇಸ್ಟ್ ಬರುತ್ತೆ. ಅವಾಗ ಸೊ ಅಕ್ಕಿ ರೆಡಿ ಮಾಡ್ಕೊತೀನಿ. ನೀನು ಇವಾಗ ಅರ್ಧ ಗಂಟೆ ಆಯಿತು. ಹಾಗೆ ನಾನು ಚಿಕನ್ ಫ್ರೈಗೂ ಒಂದು ಕಡೆ ರೆಡಿ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ನೋಡಿ ನಿಮಗೆ. ಸೊ ಇದು ಚಿಕನ್ದು ಫ್ರೈ ಮಾಡ್ತಾ ಇರೋದು. ಒಂದು ಕಡೆ ಚೆನ್ನಾಗಿ ರೆಡಿಯಾಗಿದೆ. ಇದಕ್ಕೂ ನೋಡಿ ಚಿಕನ್ ಮಸಾಲ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇವಾಗ ಎಲ್ಲ ಆವಾಗಲೇ ರೆಡಿ ಮಾಡ್ಕೊಂಡಿದ್ದೆ, ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ.
ಫ್ರೆಂಡ್ಸ್, ಇವಾಗ ಒಂದು ಲೋಟ ಅಕ್ಕಿ ತಗೊಂಡಿದ್ದೀನಿ. ಚೆನ್ನಾಗಿ ನೆನೆಸಿಟ್ಕೊತೀನಿ ಇವಾಗ ಸ್ವಲ್ಪ ಹೊತ್ತು. ಒಂದು ಲೋಟ ಮತ್ತು ಒಂದು ಅರ್ಧ ತಗೊಂಡಿದ್ದೀನಿ. ಇಷ್ಟಕ್ಕೆ ನಾನು 2 ಲೋಟ ನೀರು ಹಾಕ್ಕೊಂಡಿದ್ದೀನಿ ಆವಾಗಲೇ. ಅಂದರೆ ಚೆಂಬಲ್ಲಿ 2 ಲೋಟ ಇಡಿಸುತ್ತೆ, ಹಾಗಾಗಿ ನಾನು ಅಳತೆಗೆ ಹಾಕ್ಕೊಂಡಿದ್ದೀನಿ. ನೀವು ಆ ಥರ ಅಳತೆ ಮಾಡ್ಕೊಬೋದು. ಸೊ ಇದು ಕ್ಲೀನ್ ಮಾಡ್ಕೊಂಬರ್ತೀನಿ. ಫ್ರೆಂಡ್ಸ್, ಇವಾಗ ರೆಡಿಯಾಗಿದೆ. ಅಕ್ಕಿ ಹಾಕ್ಕೊತಾ ಇದ್ದೀನಿ ನಾನು. ನೋಡಿ, ಈ ಥರ ನಾನು ಲಿಡ್ ಕ್ಲೋಸ್ ಮಾಡಿ ರೆಡಿ ಮಾಡ್ತಾ ಇರೋದು. ನೀವು ಓಪನ್ ಆಗಿ ಮಾಡ್ಬೋದು. ಕೆಲವರು ದಮ್ ಕಟ್ಟಿ ಮಾಡ್ತಾರೆ, ದಮ್ ಬಿರಿಯಾನಿ ಅಂತ. ನಾನು ಕುಕ್ಕರಲ್ಲಿ ಮಾಡಿ ಲಿಡ್ ಕ್ಲೋಸ್ ಮಾಡ್ತೀನಿ. 2 ವಿಷಲ್ ಕೂಗಿಸ್ತೀನಿ, ಅಂದರೆ ಬೇಗ ಆಗಬೇಕು. ಹಾಗಾಗಿ ಕೂಗಿಸ್ತಾ ಇದ್ದೀನಿ. ಟೈಮ್ ಇದ್ದರೆ ನಿಧಾನಕ್ಕೆ ಮಾಡ್ಕೊಬೋದಾಯಿತು. ಟೈಮ್ ಇಲ್ದಿಲ್ವಲ್ಲ, ಹಾಗಾಗಿ ಮಕ್ಳಿಗೆ ಹೊಟ್ಟೆ ಹಸಿವಾಗುತ್ತೆ ಅಂತ ಬೇಗನೆ ಕೂಗಿಸ್ಕೊಳ್ಳೋಣ ಅಂತ ಹೇಳಿ ಕುಕ್ಕರ್ಗೆ ಹಾಕಿ ಕೂಗಿಸ್ತಾ ಇದ್ದೀನಿ. ಈ ಥರನೂ ಮಾಡ್ಬೋದು ಕುಕ್ಕರಲ್ಲಿ ಅಂತ ಮಾಡ್ತಾಯಿದ್ದೀನಿ. ನಿಮ್ಗೆ ಹೇಗೆ ಅನಿಸುತ್ತೋ ಹಾಗೆ ನೀವು ಮಾಡ್ಕೊಳ್ಳಿ, ರೆಡಿ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಅಕ್ಕಿ ಒಂದು ಬೇಯಬೇಕು. ಅದರೊಳಗಡೆ ಲಾಸ್ಟಲ್ಲಿ ನಾನು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ತೀನಿ. ನೀವಿದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಟ್ ಮಾಡ್ಬೋದು. ಸೊ ರೆಡಿಯಾಗಿದೆ. ಸೊ ನೋಡಿ, ಇವಾಗ ಎಲ್ಲ ರೆಡಿಯಾಗಿದೆ. ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮೇಲೆ ಉದುರಿಸ್ಕೊತೀನಿ. ಸ್ವಲ್ಪ ಚೆನ್ನಾಗೇ ಟೇಸ್ಟ್ ಇರುತ್ತೆ ಲಾಸ್ಟಲ್ಲಿ. ಇಲ್ಲಿ ಫ್ರೈಗೊಂದು ಸ್ವಲ್ಪ ಹಾಕ್ಕೊತೀನಿ. ಹಾಗೆಯೇ ಅದಕ್ಕೊಂದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಲಾಸ್ಟಲ್ಲಿ ಇಷ್ಟು ಮಾಡ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡ್ಕೊಳ್ಳಿ. ಇವಾಗ ಎಲ್ಲ ರೆಡಿಯಾಗಿದೆ. ನಾನು ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡ್ತೀನಿ. 2 ವಿಷಲ್ ಕೂಗಿಸ್ತೀನಿ. ಸೊ ನೋಡಿರಿ ಹೇಗಿರುತ್ತೆ ಅಂತ ನೋಡಿ, ವಾಚ್ ಮಾಡಿ. ಫ್ರೆಂಡ್ಸ್, ನೋಡಿದ್ರಲ್ವ ನಮ್ಮ ಪಾಪು ಹೊಟ್ಟೆ ಎಷ್ಟಿದೆ ಅಂತ ಆಲೇ ಬಂದಿದ್ದಾನೆ. ಸೊ ಅವನಿಗೆ ಇವಾಗ ಪಾಪಗೆ ಊಟ ಮಾಡಿಸಿ ನಾನು ಊಟ ಮಾಡಬೇಕು. ಅವನು ಚಿಕನ್ ತಿಂದಾನೆ. 1-2 ಪೀಸು ಖಾರ ಆಗಿದೆ ಬಂದಿದ್ದಾನೆ. ಫ್ರೆಂಡ್ಸ್, ಇವಾಗ ಚಿಕನ್ ರೆಡಿ ಆಗ್ತಾ ಇದೆ. ಇನ್ನೇನದು ಹೋಗುತ್ತೆ. ಅಷ್ಟರಲ್ಲಿ ಪಾಪಗೆ ಸ್ವಲ್ಪ ಸಮಾಧಾನ ಮಾಡಬೇಕು, ನೀರು ಕುಡಿಸಿ. ಅವನಿಗೆ ಇವಾಗ ಚಿಕನ್ ತಿಂದಾನೆ 2 ಪೀಸು. ಹಾಗಾಗಿ ಅವನ್ನ ಎತ್ಕೊಂಡು ಸಮಾಧಾನ ಮಾಡ್ತಾ ಇದ್ದೀನಿ. ಇನ್ನು ಇವರಿಬ್ಬರು ಸ್ವಲ್ಪ ಫ್ರೈ ತಿಂದರು. ಸೊ ಹಾಗಾಗಿ ನೋಡಿ, ಫ್ರೈ ತಿಂದು ಖಾರ ಅಂತ ಬಂದಿದ್ದಾರೆ. ಖಾರ ಆಗ್ಬಿಟ್ಟೈತಂತ ಅವ್ರಿಗೆ. ಫ್ರೆಂಡ್ಸ್, ಇವಾಗ ರೆಡಿಯಾಗಿದೆ ನೋಡಿ. ಸೊ ಇದು ಖಾರ ಎಲ್ಲ ಮೇಲ್ಗಡೆ ಬಂದಿದೆ. ಇವಾಗ ಮಿಕ್ಸ್ ಮಾಡ್ಕೊತೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಓಪನಾಗಿ ಮಾಡಿದರೆ ಕುದೀತಾ ಇತ್ತಲ್ವ, ಚೆನ್ನಾಗಿರೋದು. ಇನ್ನೂ ಚೆನ್ನಾಗಿ ಬರ್ತಿದ್ದೆ. ನಾನು ಟೈಮ್ ಇಲ್ಲದೆ ಇರೋದ್ರಿಂದ ಸೊ ಹಾಗೆ ಕೂಗಿಸಿದ್ದೀನಿ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಈಗೆಲ್ಲ ಹೊಂದ್ಕೊಳ್ಳಂಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ರೈಸ್ ಕೂಡ ಸ್ವಲ್ಪನೂ ಮೆತ್ತಗಾಗಿಲ್ಲ, ಚೆನ್ನಾಗಿದೆ. ಇದನ್ನು 2 ನಿಮಿಷ ಹಾಗೆ ಆರ್ಕೊಳಕ್ಕೆ ಬಿಟ್ಟರೆ ಸ್ವಲ್ಪ ಅದು ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ, ನೀವು ಈ ಥರ ಮಾಡ್ಕೋಬೋದು. ಕುಕ್ಕರ್ನಲ್ಲೇ ನಾನು ಮಾಡ್ಕೊಂಡಿರೋದ್ರಿಂದ ಚೆನ್ನಾಗಿ ಬಂದಿದೆ. ರೈಸು ಸ್ವಲ್ಪನೂ ಮೆತ್ತಗಾಗಿಲ್ಲ, ಒಂದೇ ಮೀಡಿಯಮಲ್ಲಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ಫ್ರೈ ಕೂಡ ರೆಡಿಯಾಗಿದೆ. ಅದನ್ನು ಹಾಕ್ಕೊಂಡು ಇವಾಗ ತಿಂತೀನಿ. ಹೇಗಿದೆ ಅಂತ ಟೇಸ್ಟ್ ಹೇಳ್ತೀನಿ, ವಾಚ್ ಮಾಡಿ. ಫ್ರೆಂಡ್ಸ್, ಇವಾಗ ತಟ್ಟೆ ರೆಡಿ ಮಾಡ್ಕೊಂಡಿದ್ದೀನಿ. ಚಿಕನ್ ಫ್ರೈ ವಿತ್ತು ಚಿಕನ್ ಬಿರಿಯಾನಿ ಹೇಗಿದೆ ಕಾಂಬಿನೇಷನ್ ಅಂತ ಹೇಳ್ತೀನಿ, ವಾಚ್ ಮಾಡಿ. ಫ್ರೆಂಡ್ಸ್, ಇವಾಗ ತಿಂತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಟೇಸ್ಟು. ಖಾರ ಉಪ್ಪು ಎಲ್ಲ ಕರೆಕ್ಟಾಗಿದೆ, ಸಖತ್ತಾಗಿದೆ. ನೀವು ಕೂಡ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು. ಬಾಯ್.